ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ವಿಲಾಗ್ಸ್ ಇನ್ ಕನ್ನಡ. ಸೊ ಇವತ್ತು ಅಕ್ಷಯ ತೃತೀಯ. ಸೊ ಇವತ್ತು ಯಾವ ರೀತಿ ನಮ್ಮ ಮನೇಲಿ ಆಚರಣೆ ಮಾಡಿದ್ದೀವಿ ಅಂತ ನಿಮ್ಮ ಜೊತೆ ಈ ವಿಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಸ್ ಯೂಶ್ವಲ್ ಬೆಳಗ್ಗೆ ಬೇಗ ಎದ್ದು ಆಚೆ ಎಲ್ಲ ರಂಗೋಲಿ ಬಿಡಿಸಿ ಪುಟಾಣಿ ರಂಗೋಲಿ ಹಾಕಿದ್ದೆ ಮತ್ತು ದೇವ್ರ ಪೂಜೆ ಮಾಡಿದ್ದೀನಿ. ಸೊ ಪೂಜೆಗೆ ನೈವೇದ್ಯಕ್ಕೆ ಪಂಚಾಮೃತ ಮತ್ತು ಸಜ್ಜಿಗೆ ಮಾಡಿದ್ದೆ. ಸೊ ಇವತ್ತು ವಿಶೇಷತೆ ಏನಂದರೆ ಗಂಗೆ ಮತ್ತು ಲಕ್ಷ್ಮೀ ಪೂಜೆ ಮಾಡಬೇಕು, ಅಮ್ಮನವ್ರ ಪೂಜೆ. ಸೊ ಗಂಗೆ ಪೂಜೆ ಏನಕ್ಕೆ ಮಾಡ್ತೀವಿ ಅಂದರೆ, ಸೊ ಯಾವುದೇ ರೀತಿ ನೀರಿಗೆ ಹಾಹಾಕಾರ ಇಲ್ದಿರ ಇರಲಿ, ಅಂದರೆ ಎಲ್ಲ ಕಡೆ ನೀರಿಲ್ದಿರ ಬರ್ತಾ ಇದೆಯಲ್ವ, ಅದನ್ನೆಲ್ಲ ಅವಾಯ್ಡ್ ಮಾಡೋಕ್ಕೆ ಈ ಗಂಗೆ ಪೂಜೆ ಮಾಡ್ತೀವಿ. ಮತ್ತು ಲಕ್ಷ್ಮೀ ಪೂಜೆ ಸಹ ಇವತ್ತು ಮಾಡ್ತೀವಿ. ಸೊ ಎರಡೂ ಅಮ್ಮನವ್ರ ಪೂಜೆನೇ. ಸೊ ಲಕ್ಷ್ಮೀ ಪೂಜೆ ಮಾಡೋದ್ರಿಂದ ಅದು ಈ ವರ್ಷ ಶುಕ್ರವಾರ ಬಂದಿದ್ದ ಅಕ್ಷಯ ತೃತೀಯ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ನಾನು ಅದು ಎರಡೂ ದೇವರ ಅಮ್ಮನವ್ರಿಗೆ ಪೂಜೆ ಮಾಡಿ ನೆಕ್ಸ್ಟ್ ಕೋಲಾರಮ್ಮ ಟೆಂಪಲ್, ನಮ್ಮ ಕೋಲಾರಲ್ಲೇ ತುಂಬ ಫೇಮಸ್ ಟೆಂಪಲ್ ಇದು. ಸೊ ಈ ಒಂದು ದರ್ಶನ ಅಮ್ಮನವ್ರ ದರ್ಶನ ಮಾಡಿಕೊಂಡ್ರೆ ಇವತ್ತು ತುಂಬಾ ಒಳ್ಳೆ ಫಲ ಸಿಗುತ್ತೆ ಅಂತ ಇವತ್ತು ಅಮ್ಮನವ್ರ ದರ್ಶನ ಮಾಡ್ಕೊಳಕ್ಕೆ ಬಂದಿದ್ದೀನಿ. ಜೊತೆಗೆ ನನ್ನ ತಂಗಿ ಬೇರೆ ಇಲ್ಲಿ ಅಭಿಷೇಕಕ್ಕೆ ಕೊಟ್ಟಿದ್ಲು, ಅಂದರೆ ಚಿಕ್ಕಮ್ಮ ಮಗಳು. ಸೊ ಮಂಗಳೂರಿಂದ ಬಂದಿದ್ಲು, ಅವ್ರ ಮಕ್ಕಳು ನಮ್ಮ ಮಕ್ಕಳು ಎಲ್ಲ ಮೀಟ್ ಮಾಡಿ ಫುಲ್ಲು ಎಂಜಾಯ್ ಮಾಡಿದ್ರು. ಬಟ್ ಆಲ್ಮೋಸ್ಟ್ ನಾನು ಹೋಗೋಷ್ಟರಲ್ಲಿ ಲೇಟ್ ಆಗಿತ್ತು. ಇವತ್ತು ನಂಗೆ ವರ್ಕಿಂಗ್ ಇರೋದ್ರಿಂದ ನಾನು ಸ್ವಲ್ಪ ಬೇಗನೆ ರಿಟರ್ನ್ ಆಗಬೇಕು. ಸೊ ಜಾಸ್ತಿ ಎಲ್ಲ ಟೈಮ್ ಫ್ಯಾಮ್ಲಿ ಜೊತೆ ಸ್ಪೆಂಡ್ ಮಾಡೋಕ್ಕಾಗಿಲ್ಲ. ಪ್ಲಸ್ ಅವರು ಸಹ ಬೆಳಗ್ಗೆನೇ ಬಂದಿರೋದ್ರಿಂದ ಅವರು ರಿಟರ್ನ್ ಹೋಗೋದ್ರಲ್ಲಿದ್ದರು. ಸೊ ಅವ್ರು ಅಭಿಷೇಕಕ್ಕೆ ಕೊಟ್ಟಿದ್ದಂಥ ಪ್ರಸಾದ ಎಲ್ಲ ನನಗೆ ಕೊಟ್ಟು ಅವರು ಮನೆಗಳಿಗೆ ಹೋದರು. ನಾನು ಹಂಗೆ ದರ್ಶನ ಮುಗಿಸ್ಕೊಂಡು ಮನೆಗೆ ಬರೋಣ ಅಂತ. ಇವಾಗ ನೀವು ನೋಡ್ತಾ ಇರೋ ಒಂದು ಪ್ಲೇಸ್ ಬಂದು ದೇವರಿಗೆ ನಿಂಬೆಹಣ್ಣು ದೀಪ ಹಚ್ಚುವಂಥ ಪ್ಲೇಸು. ಈ ದೇವಸ್ಥಾನದಲ್ಲಿ ಲೈಕ್ ರಾವು ಕಾಲದಲ್ಲಿ ಈ ನಿಂಬೆಹಣ್ಣು ದೀಪ ಹಚ್ತಾರೆ. ಮೊದಲು ನಾನು ಕಾಲೇಜ್ ಡೇಸಲ್ಲೆಲ್ಲ ತುಂಬಾ ಇದೆಲ್ಲ ಹಚ್ತಾ ಇದ್ದೆ, ಅಂದರೆ ವಾರಕ್ಕೆ ಒಂದು ನಿಂಬೆಹಣ್ಣು, ಅಂದರೆ 2 ದೀಪ ಆಗುತ್ತಲ್ವ, ಒಂದು ನಿಂಬೆಹಣ್ಣು. ಆ ಥರ ಪ್ರತಿ ವಾರ ಒಂದೊಂದು ಇನ್ಕ್ರೀಸ್ ಮಾಡ್ಕೊಂಡು ಅದು ಅರಕೆ ಥರ ಮಾಡಿಕೊಂಡು ಹಚ್ತಾ ಇದ್ದೆ. ಆ ಥರ 50 ವೀಕ್ಸ್ ಏನೋ ಹಚ್ಚಿದ್ದೆ ನಾನು ಅವಾಗ. ಸೊ ಆಲ್ಮೋಸ್ಟ್ 100 ದೀಪ ಆಗುತ್ತೆ, 50 ನಿಂಬೆಹಣ್ಣು ಅಂದರೆ ಅಲ್ವಾ. ಸೊ 100 ದೀಪ ಆದಾಗ ನಿಲ್ಲಿಸಿದ್ದೆ. ಸೊ ಅದೆಲ್ಲ ಮೆಮೊರೀಸ್ ಇದೆ ಈ ದೇವಸ್ಥಾನದಲ್ಲಿ. ಸೊ ಇದು ತುಂಬಾ ಒಂಥರ ಇತಿಹಾಸ ಇರುವಂಥ ಒಂದು ಟೆಂಪಲ್ಲು. ತುಂಬಾ ಇವತ್ತು ರಶ್ ಇತ್ತು ಅಕ್ಷಯ ತೃತೀಯ ಅಂತ. ಸೊ ಇನ್ನೊಂದು ವಿಶೇಷತೆ ಏನಂದರೆ, ಈ ಥರ ಹಳದಿ ದಾರ ಕೊಡ್ತಾರೆ, ಅದು ಕೈ ಕಟ್ಕೊಳ್ಳೋದ್ರಿಂದ ಯಾವುದೇ ರೀತಿ ದೃಷ್ಟಿ ಆಗಲ್ಲ, ಕೆಟ್ಟದೊಂದು ಗಾಳಿ ಸುಳಿಯಲ್ಲ ಅನ್ನೋದ್ರ ಒಂದು ನಂಬಿಕೆ ಇದೆ. ಸೊ ನಾವು ಒಂದು 4 ದಾರ ತಗೊಂಡ್ವಿ. ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ನಾವು ಸೋಮೇಶ್ವರ ಟೆಂಪಲ್ಲು. ಸೋಮೇಶ್ವರ ಟೆಂಪಲ್ ತುಂಬ ನಿಯರ್ ಬೈ ವಾಕಬಲ್ ಡಿಸ್ಟೆನ್ಸಲ್ಲೇ ಇದೆ. ಸೊ ನೀವೇನಾದರೂ ಕೋಲಾರಕ್ಕೆ ಬಂದರೆ ಇದೊಂದು ಟೂರಿಸ್ಟ್ ಪ್ಲೇಸ್ ಸಹ ಹೌದು, ವಿಸಿಟ್ ಮಾಡೋದನ್ನು ಮರೆಯಬೇಡಿ. ಸೊ ಅಕ್ಷಯ ತೃತೀಯ ಬಗ್ಗೆ ಇನ್ನೂ ತಿಳ್ಕೊಬೇಕಾದ್ರೆ, ಇದು ಬರೀ ಚಿನ್ನ ಬೆಳ್ಳಿ ತಗೊಳ್ಳೋಕ್ಕೆ ಒಳ್ಳೆಯ ದಿನ ಅಲ್ಲ, ಯಾವುದೇ ರೀತಿ ಶುಭ ಕಾರ್ಯಕ್ರಮಗಳಿಗೂ ಇದು ತುಂಬಾ ಒಳ್ಳೆಯ ದಿನ. ಮೊದಲು ಕಾಲದಲ್ಲೆಲ್ಲ ಇದನ್ನು ಈ ಥರ ಗೃಹಪ್ರವೇಶಗಳಿಗಾಗಲಿ, ಒಂದು ಒಳ್ಳೆ ವ್ಯಾಪಾರ ಸ್ಟಾರ್ಟ್ ಮಾಡೋಕ್ಕಾಗಲಿ, ಇಂಥದಕ್ಕೋಸ್ಕರ ಈ ದಿನನ ತುಂಬ ಯೂಸ್ ಮಾಡ್ಕೊಳ್ತಾಯಿದ್ರು. ಬಟ್ ಇವಾಗ ಟ್ರೆಂಡ್ ಏನಾಗಿದೆ ಅಂದರೆ, ಅಕ್ಷಯ ತೃತೀಯ ಅಂದರೆ ಚಿನ್ನ ಬೆಳ್ಳಿ ತರಬೇಕು ಮನೆಗೆ ಅಂತ. ಬಟ್ ಒಂದು ಮನಸ್ಸಲ್ಲಿ ಇಟ್ಟಿರಬೇಕು, ಚಿನ್ನ ಬೆಳ್ಳಿ ತರೋದು ಕೆಟ್ಟದಲ್ಲ, ಒಳ್ಳೆಯದೇ, ಅದು ಒಂದು ಅಸೆಟ್ ಥರನೇ. ಬಟ್ ಸಾಲ ಮಾಡಿ ತರಬಾರ್ದು ಈ ದಿನ. ಎಸ್ಪೆಷಲಿ ಅಕ್ಷಯ ತೃತೀಯ ದಿನ ಒಂದು ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡಿ ನಾನು ತರ್ತೀನಿ ಅಂದರೆ ಇಲ್ಲ, ಅದು ತುಂಬಾ ಬ್ಯಾಡ್ ಲಕ್ ತರುತ್ತೆ ಅಂತ ಹೇಳ್ತಾರೆ. ಯಾಕಂದರೆ ಕ್ರೆಡಿಟ್ ಕಾರ್ಡ್ ಸ್ವೈಪ್ ಮಾಡೋದು ಸಾಲನೇ ಅಲ್ವಾ. ಸೊ ನಿಮ್ಮ ಹತ್ರ ಕ್ಯಾಶ್ ಎಷ್ಟಿರುತ್ತೋ, ಅಂದರೆ ನಿಮ್ಮದು ಅಂತ ಸೇವಿಂಗ್ಸ್ ಎಷ್ಟಿರುತ್ತೋ ಅಷ್ಟರಲ್ಲಿ ಎಷ್ಟು ಬರುತ್ತೋ ಅಷ್ಟೇ ತೊಗೊಂಬರ್ಬೇಕು ಇವತ್ತು. ಸೊ ಅದು ಡಬಲ್ ಆಗುತ್ತೆ. ನೀವೇನ ಸಾಲ ಮಾಡಿ ತಂದರೆ ಸಾಲನೂ ಡಬಲ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದನ್ನು ಥಿಂಕ್ ಮಾಡಿ ನೀವು ಚಿನ್ನ ಬೆಳ್ಳಿನ ತಗೊಳ್ಳಿ. ಸೊ ಇಲ್ಲ ನಮ್ಮ ಹತ್ರ ಕ್ಯಾಶ್ ಇಲ್ಲ ಅಂದರೆ ಪರವಾಗಿಲ್ಲ, ಒಂದು ಆ ಉಪ್ಪುದು ಒಂದು ಪ್ಯಾಕೆಟ್ ತೊಗೊಂಬನ್ನಿ, ಅದು ಲಕ್ಷ್ಮೀನ ತಂದಂಗೆ. ಡ್ರೈ ಫ್ರೂಟ್ಸ್ ತನ್ನಿ, ಅದು ಲಕ್ಷ್ಮೀನ ತಂದಂಗೆ. ಸೊ ಈ ಥರ ತುಂಬಾ ವಸ್ತುಗಳಿದೆ ಮನೆಗೆ ತರೋಕ್ಕೆ. ಸೊ ಯಾವುದೇ ವಸ್ತು ತಂದ್ರೂ ಅದು ಡಬಲ್ ಆಗುತ್ತೆ, ಅಕ್ಷಯವಾಗುತ್ತೆ ಅಂತ ಒಂದು ನಂಬಿಕೆ ಇದೆ. ಸೊ ಈ ಸಾಲ ಮಾಡಿ ಚಿನ್ನ ತಗೊಳ್ಳೋದು ಇಂಥದ್ದೆಲ್ಲ ಯಾವುದೇ ತಪ್ಪು ಮಾಡಬೇಡಿ. ಸೊ ಆ್ಯಕ್ಚುಲಿ ನನಗೇನು ಪ್ರಾಬ್ಲಮ್ ಅಂದರೆ, ನಾನು ರೀಸೆಂಟಾಗಿ ಗೋಲ್ಡೆಲ್ಲ ತೊಗೊಂಬಿಟ್ಟಿದ್ದೆ. ಸೊ ದುಡ್ಡು ನನ್ನ ಹತ್ರನೂ ಇರಲಿಲ್ಲ. ಸೊ ನೆಕ್ಸ್ಟು ಏನು ಮಾಡೋದು, ಅಟ್ಲೀಸ್ಟ್ ಒಂದು ಚಿಕ್ಕದಾದರೂ ಏನಾದ್ರು ತೊಗೋಬೇಕು ಅಂತ ನೆಕ್ಸ್ಟು ನಂದು ಅಂತ ಸೇವಿಂಗ್ಸ್ ಇತ್ತು. ಸೊ ಈ ಉಂಡಿನ ಇವತ್ತು ಕಟ್ ಮಾಡ್ತಾಯಿದ್ದೀನಿ. ಅಂದರೆ ಎಷ್ಟಿದೆ ಸೇವಿಂಗ್ಸ್, ಯಾಕಂದರೆ ಸಾಲ ಮಾಡಬಾರ್ದಲ್ಲ. ಸೊ ಫೈನಲಿ ಇದರಲ್ಲಿ ಎಷ್ಟು ಒಂದು 13,000 ಏನೋ ಇತ್ತು ಅಷ್ಟೇ. ಮತ್ತು ಒಂಚೂರು ಓಲ್ಡ್ ಗೋಲ್ಡ್ ಇತ್ತು, ಅಂದರೆ ಇದೆಲ್ಲ ಉಂಗುರಗಳು ನನ್ನ ಮಕ್ಕಳಿಗೆ ಆಗ್ತಾ ಇರಲಿಲ್ಲ, ತುಂಬ ಪುಟಾಣಿ ಉಂಗುರಗಳ ಹೋಗಿದೆ. ಸೊ ಈ ಥರ ಒಂದು 15 ಉಂಗುರ ಇತ್ತು, ಅದನ್ನೆಲ್ಲ ತಗೊಂಡು ಒಂದು 4 ಉಂಗುರ ಮಾತ್ರ ನೆನಪಿಗೆ ಇಟ್ಕೊಂಡಿದ್ದೀನಿ ಅವ್ರಿಗೆ ಆಗುವಂಥದ್ದು.
ಸೊ ಹಳೆ ಗೋಲ್ಡು ಸ್ವಲ್ಪ ತಿರ್ಪ ಮುರಿದೋಗಿರೋ ಓಲೆ ಅಂಥದ್ದೆಲ್ಲ ಸ್ವಲ್ಪ ಇತ್ತು, ಅದನ್ನೆಲ್ಲ ತಗೊಂಡು ಕೊಟೇಶನ್ ತೊಗೊಂಡ್ರೆ 90,000 ಬಂತು. ಅಂದರೆ ಅದೆಲ್ಲ ಹಾಕಿದ್ರೆ 90,000 ಕೊಡ್ತೀವಿ ಅಂದರು. ಸೊ 90,000 ಪ್ಲಸ್ 13,000 1,13,000ಗೆ ಏನಾರ ತೊಗೋಬೋದು ನಾನು ಇವತ್ತು. ಸೊ ನಾನು ತೊಗೊಂಡಿದ್ದು ನೆಕ್ಲೆಸ್ ಇದೆ, ಇದು 13.5 ಗ್ರಾಮ್ಸ್ ಇದೆ ಅಷ್ಟೇ. ನೋಡಿ ಎಷ್ಟು ಹೆವಿ ಲುಕ್ ಇದೆ. ಜೊತೆಗೆ ಇನ್ನೂ 1,500 ಮಿಕ್ಕಿತ್ತು. ಸೊ ಏನು ತೊಗೊಳ್ಳೋಣ, 1,500ಕ್ಕೆ ಚಿನ್ನದ ಅಂಗಡಿಯಲ್ಲಿ ಏನು ಬರುತ್ತೆ ಅಂತ ಥಿಂಕ್ ಮಾಡ್ತಾಯಿದ್ರೆ ಬೆಳ್ಳಿ ಬರುತ್ತೆ ಅಂತ ಗೊತ್ತಾಯಿತು. ಅವ್ರನ್ನ ಕೇಳಿದಾಗ ಈ ಥರ ಬಿಲ್ಪತ್ರೆ ಎಲೆಗಳು 1,500 ರುಪೀಸ್ ಪ್ಯಾಕೆಟ್ ಇದೆ ಅಂದರು. ಸೊ ನನಗೂ ತುಂಬ ದಿನದಿಂದ ಇದೊಂದು ಆಸೆ ಇತ್ತು, ಶಿವನಿಗೆ ಈ ಥರ ಬಿಲ್ಪತ್ರೆ ಅರ್ಚನೆ ಮಾಡೋಕ್ಕೆ. ಬಿಲ್ಪತ್ರೆ ಇಲ್ದಿರೋ ದಿನ ಈ ಬೆಳ್ಳಿ ಬಿಲ್ಪತ್ರೆ ಯೂಸ್ ಮಾಡ್ಕೋಬೋದು ಅಂತ ಎಲ್ಲ ತೊಗೊಂಡೆ. ಸೊ ಇದು ತುಂಬಾ ಕ್ಯೂಟಾಗಿ ಚೆನ್ನಾಗಿದೆ ಅನ್ನಿಸ್ತು. ಸೊ ಫೈನಲಿ ಎಲ್ಲ ಕೌಂಟ್ ಮಾಡಿದ್ರೆ 108 ಇರಬೇಕು, ಬಟ್ 111 ಏನೋ ಕೊಟ್ಟಿದ್ದಾರೆ, ಎಕ್ಸ್ಟ್ರಾ 3 ಏನೋ ಕೊಟ್ಟಿದ್ದಾರೆ. ಸೊ ಹೀಗಿತ್ತು ನನ್ನ ದಿನ. ನೆಕ್ಸ್ಟು ಅಲ್ಲಿಂದ ಒಂದು ಫ್ರೂಟ್ಸ್ ಶಾಪ್ ಇದ್ದಾರೆ, ಇವ್ರು ವೆಂಡರು. ಇಲ್ಲಿ ಹೋಲ್ಸೇಲಾಗಿ ಫ್ರೂಟ್ಸು ಮತ್ತು ಫ್ರೂಟ್ ಸಲಾಡ್ಸ್ ಎಲ್ಲ ಪ್ರಿಪೇರ್ ಮಾಡಿ ಅಲ್ಲೇ ಕೊಡ್ತಾರೆ, ಬೇಕಾದ್ರೆ ಫ್ರೂಟ್ಸು ತೊಗೋಬೋದು. ಸೊ ಅಲ್ಲಂತೂ ಮಾವಿನ ಹಣ್ಣು ತುಂಬಾ ಚೆನ್ನಾಗಿತ್ತು. ಸೊ ಒಂದು 2 kg ಮಾವಿನ ಹಣ್ಣು ತೊಗೊಂಡು ಮನೆಗೆ ಬಂದ್ವಿ. ನೋಡಿ ದಾರ ಕಟ್ಕೊಂಡು ಎಲ್ಲ ಮತ್ತು ವರ್ಕ್ಗೆ ಲಾಗಿನ್ ಆದೆ. ಸೊ ಇವತ್ತು ಒಡವೆ ಕೊಟ್ಟಿದ್ದ ಬಾಕ್ಸ್ ಅಂತೂ ನನ್ನ ಡ್ರೆಸ್ಸಿಗೆ ಮ್ಯಾಚಿಂಗ್ ಕೊಟ್ಟಿದ್ರು, ತುಂಬಾ ಕ್ಯೂಟಾಗಿ ಎಷ್ಟು ಚೆನ್ನಾಗಿದೆ ನೋಡಿ. ಸೊ ಎಷ್ಟೇ ನಿಮ್ಮ ಹತ್ರ ಒಡವೆ ಇದ್ರೂ ಅವತ್ತು ತಂದಿರೋ ಒಡವೆನಂತೂ ಇನ್ನೊಂದು ಸಲ ನೋಡ್ತೀರಾ, ಅಲ್ಲಿ ಎಷ್ಟು ನೋಡಿ ತಂದಿರ್ತೀವಿ, ಬಟ್ ಸ್ಟಿಲ್ ಇನ್ನೊಂದು ಸಲ ನೋಡಲಿಲ್ಲ ಅಂದರೆ ಹೆಣ್ಮಕ್ಳಿಗೆ ಸಮಾಧಾನನೇ ಇರಲ್ಲ. ಸೊ ನಾನು ಹಾಗೆ ನೀವು ಹಾಗೇನ ಕಮೆಂಟ್ಸಲ್ಲಿ ತಿಳಿಸಿ. ದೇವ್ರ ಮುಂದೆ ಇಲ್ಲಿ ಇಟ್ಟು ಪೂಜೆ ಮಾಡಿದ್ದೀನಿ. ಅಂದರೆ ನೆಕ್ಸ್ಟ್ ಇಯರು ಇದಕ್ಕಿಂತ ಜಾಸ್ತಿ ತೊಗೊಳ್ಳೋ ಒಂದು ಶಕ್ತಿ ನನಗೆ ಕೊಡು ಅಂತ, ಅಂದರೆ ಸಾಲ ಮಾಡ್ತೀರಾ. ಸೊ ನೆಕ್ಸ್ಟು ಮಾವಿನ ಹಣ್ಣೆಲ್ಲ ಏನೇನು ತಂದಿದ್ನೋ ಅದನ್ನೆಲ್ಲ ಕಟ್ ಮಾಡಿಕೊಂಡು ಕೆಲಸ ಮಾಡಿಕೊಂಡೇ ಮಾವಿನ ಹಣ್ಣೆಲ್ಲ ತಿಂದೆ. ಯಾಕಂದರೆ ಅಷ್ಟು ನನ್ನ ಫೇವ್ರೇಟು ಮಾವಿನ ಹಣ್ಣು ಅಂದರೆ. ಎಲ್ಲ ಫ್ರೂಟ್ಸ್ನೂ ಇಟ್ಟು ನಿಮ್ಗೆ ಯಾವ ಫ್ರೂಟ್ಸ್ ಇಷ್ಟ ಅಂದರೆ ಮ್ಯಾಂಗೋ ಮತ್ತು ಜಾಕ್ ಫ್ರೂಟ್ನ ಇಷ್ಟ ಬೀಳ್ತೀನಿ. ನಿಮಗೆಲ್ಲ ಯಾವುದು ಫೇವ್ರೇಟ್ ಫ್ರೂಟ್ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನನ್ನ ಮಕ್ಳಿಗೂ ಮ್ಯಾಂಗೋಸ್ ಅಂದರೆ ತುಂಬಾ ಇಷ್ಟ. ಇವಾಗ 190 ರುಪೀಸ್ ಏನೋ ಪರ್ kg ಇದೆ, ನಾನು 2 kgs ತಂದಿದ್ದೆ. ಸೊ ಬಟ್ ಹಣ್ಣು ಮಾತ್ರ ತುಂಬ ಸ್ವೀಟ್ ಇತ್ತು. ಲಾಸ್ಟ್ ಮಂತೆಲ್ಲ ತಂದಿದ್ದು ಉಳಿಯಿತ್ತು, ಬಟ್ ಇದಂತೂ ತುಂಬಾ ಸ್ವೀಟ್ ಇದೆ. ಸೊ ಇವಾಗಂತೂ ಗೋಲ್ಡ್ ಮ್ಯಾನುಫ್ಯಾಕ್ಚರರ್ಸ್ ಏನು ಮಾಡ್ತಿದ್ದಾರೆ ಅಂದರೆ ಕಡಿಮೆ ರೇಟಿಗೆ, ಅಂದರೆ ಕಡಿಮೆ ಗ್ರಾಮ್ಸಲ್ಲಿ ಹೆವಿ ಲುಕ್ ಕೊಡುವಂಥ ಒಂದು ನೆಕ್ಲೆಸಸ್ನ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದಾರೆ. ಯಾಕಂದರೆ ಗೋಲ್ಡ್ ಪ್ರೈಸ್ ಹಂಗೆ ಇನ್ಕ್ರೀಸ್ ಆಗಿದೆಯಲ್ವಾ. ಸೊ ಜನಗಳಿಗೆ ಅದು ಅನುಕೂಲ ಆಗಲಿ ಅಂತ. ಇದು ನೋಡಿ, ಫಸ್ಟ್ ಆಫ್ ಆಲ್ ನನಗೆ ಇದರಲ್ಲಿ ಇಷ್ಟ ಆಗಿದೆ ಅಂದರೆ ಈ ಡೀಟೇಲಿಂಗು. ಅಂದರೆ ಈ ಲಕ್ಷ್ಮಿಗೆ ಸಹ ಇಷ್ಟು ಕಡಿಮೆ ಗ್ರಾಮ್ಸಲ್ಲಿ ಇಷ್ಟು ಡೀಟೇಲಿಂಗಾಗಿ ಯೂಶ್ವಲಿ ಬರಲ್ಲ. ಬಟ್ ಈ ನೆಕ್ಲೆಸಸಲ್ಲಿ ತುಂಬ ಡೀಟೇಲಿಂಗ್ ಚೆನ್ನಾಗಿ ಕೊಟ್ಟಿದ್ದಾರೆ. ಅಂದರೆ ಒಂದು 3 ಟೈಪ್ಸ್ ಆಫ್ ಪೀಕಾಕ್ಸ್ ಕೊಟ್ಟಿದ್ದಾರೆ. ಅದೊಂಥರ ಶಂಕು ಥರ ಇದೆ, ಬಟ್ ಅದು ಪೀಕಾಕೆ. ಮತ್ತು ಸೊ ಇದು ಒಂದೇ ನೆಕ್ಲೆಸಸಲ್ಲಿ 3 ಟೈಪ್ಸ್ ಆಫ್ ಡಿಫ್ರೆಂಟ್ ಪೀಕಾಕ್ಸ್ನ ಕೊಟ್ಟಿದ್ದಾರೆ. ಮತ್ತು ಅಮ್ಮನವ್ರಿಗೆ ಒಡವೆ ಕೂಡ ತುಂಬ ಡೀಟೇಲಿಂಗಾಗಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸೈಡ್ಗೆ ನಾನು ಈ ಥರ ಒಂದು ಎಸ್ಲಿಂಕ್ ಇರೋವಂಥ ಒಂದು ಎಕ್ಸ್ಟ್ರಾ ಚೈನ್ ಇಟ್ಟಿದ್ದೀನಿ ಅಂತ ಮುಂಚೆ ಪ್ರೀವಿಯಸ್ ವಿಲಾಗಲ್ಲಿ ಹೇಳ್ತೀನಲ್ಲ, ಅದನ್ನೇ ಯೂಸ್ ಮಾಡಿಕೊಂಡು ಇವಾಗ ವೇರ್ ಮಾಡಿದ್ದೀನಿ. ಸೊ ನನ್ನದು ಮಕ್ಕಳಿಗೂ ಹಾಕ್ಕೋಬೋದು, ನಾವು ವೇರ್ ಮಾಡ್ಬೋದು, ಇಬ್ಬರಿಗೂ ಒಂಥರ ಸಿಂಪಲ್ಲಾಗಿ ಚೆನ್ನಾಗಿದೆ. ಸೊ ಹೇಗಿದೆ ನನ್ನ ನೆಕ್ಲೆಸು, ನಿಮಗೆಲ್ಲ ಇಷ್ಟ ಆಯಿತಾ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನಿಮಗೆಲ್ಲ ಈ ವಿಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಕಮೆಂಟ್ಸಲ್ಲಿ ಆ್ಯಡ್ ಮಾಡಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಾ ಇದ್ದೀರೋ, ಇಲ್ಲ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಈ ವಿಲಾಗ್ನ ಇಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.